ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಭಾನುವಾರದ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ನಿಮಗೂ ಕೂಡ ಫ್ರೂಟ್ಫುಲ್ ಆಗುತ್ತೆ. ಅದರ್ವೈಸ್ ಮಾರ್ಕೆಟ್ ವೆರಿ ಡಿಫಿಕಲ್ಟ್. ಲೈಕ್ ಅಂದ್ಕೊಂಡಷ್ಟು ಈಸಿ ಅಲ್ಲ. ಗ್ಲೋಬಲ್ ಸೆಂಟಿಮೆಂಟ್ ಮೇಲೆ ರನ್ ಆಗ್ತಿರುತ್ತೆ ಮಾರ್ಕೆಟು, ನಿಮ್ಮ ಇಂಡಿಕೇಟರ್ಸ್ ಮೇಲಲ್ಲ. ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಸಾರಿ. ಸೊ ನಿಮಗೆ ಯಾವಾಗಲೂ ಅಷ್ಟೇ ಮಾರ್ಕೆಟಲ್ಲಿ ಸೆಂಟಿಮೆಂಟ್ಸ್ ಮೇಲೆ ಮಾರ್ಕೆಟ್ ರನ್ ಆಗೋದು, ನಾಟ್ ಬೈ ಯುವರ್ ಇಂಡಿಕೇಟರ್ಸ್. ಇಂಡಿಕೇಟರ್ಸ್ ಈಸ್ ನಥಿಂಗ್ ಬಟ್ ನಮಗೆ ಎಲ್ಲಿ ತನಕ ಏನಾಗ್ಬೋದು, ಮೂಮೆಂಟ್ ಬರ್ಬೋದಾ, ಇಲ್ಲಿಗೆ ರಿಟ್ರೇಸ್ ಆಗ್ಬೋದಾ, ಆ ಬೇಸಿಸ್ ಮೇಲೆ ಸೊ ಕಲಿಬೇಕು. ನೀವು ಅದನ್ನು ಕಲಿತ್ರೆ ಈಸಿಯಾಗಿ ತಗೋತೆ. ಸೇಮ್ ನಾನು ಕೂಡ ಅಷ್ಟೇ. ಐ ಆಮ್ ಅ ಟ್ರೆಂಡ್ ರಿಟ್ರೇಸ್ಮೆಂಟ್ ಟ್ರೇಡರ್. ಸೊ ನನಗೆ ಟ್ರೆಂಡ್ ಯಾವ ಕಡೆ ಇರುತ್ತೆ ಅದ್ರ ರಿಟ್ರೇಸ್ಮೆಂಟಿಗೆ ನಾನು ಟ್ರೇಡ್ ಮಾಡ್ತೀನಿ. ಐ ನೆವರ್ ಟ್ರೇಡ್ ಇಟ್ ಫಾರ್ ಆಪೋಸಿಟ್. ತುಂಬ ರೇರ್ ನಾನು ಆಪೋಸಿಟ್ ಟ್ರೇಡ್ ಮಾಡೋದು. ಸೊ ಒಂದು 2-3 ದಿನ ಕಂಟಿನ್ಯೂಸ್ ಟ್ರೆಂಡ್ ಆಗಿದ್ರೆ ಮಾತ್ರ ಆಪೋಸಿಟ್ಗೆ ಟ್ರೈ ಮಾಡ್ತಿರ್ತೀನಿ. ಅದರ್ವೈಸ್ ಐ ಲವ್ ಟು ಟ್ರೇಡ್ ಇನ್ ಟ್ರೆಂಡ್ ಓನ್ಲಿ. ಓಕೆನಾ. ಸೊ ಮೊನ್ನೆ ಮಿಸ್ ಆಗಿತ್ತು. 90 ಡಿಗ್ರಿಲಿ ಮಾರ್ಕೆಟ್ ಮೂವ್ ಆಯಿತು. ಐ ಜಸ್ಟ್ ಮಿಸ್ಡ್. ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಬೇಕಾದ್ರೆ ಗೊತ್ತಾಯಿತು ಒಂದು ಲೆವೆಲ್ ಇತ್ತಲ್ಲಿ ಅಂತ. ಬಟ್ ಏನೂ ಮಾಡೋಕ್ಕಲ್ಲ. ಐ ಮಿಸ್ ದ ಟ್ರೇಡ್. ಬಟ್ ಟುಡೇ ಐ ಕ್ಯಾಪ್ಚರ್ಡ್. ಸೊ ಕಮಿಟ್ಮೆಂಟ್ಸ್ಗಳು ಹೇಗಿರಬೇಕು ಮತ್ತು ನೀವು ಮಾರ್ಕೆಟಿಗೆ ಕಮಿಟ್ ಹೇಗಿರಬೇಕು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲು. ನನ್ನ ಬಗ್ಗೆ ಅಂತಲೇ ನಾನು ಹೇಳ್ತಾ ಇಲ್ಲ. ಸೊ ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್. ನಿನ್ನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಐ ವೆಂಟ್ ಟು ಮೈ ಹೋಮ್ ಸಿಟಿ. ಆಲ್ಮೋಸ್ಟ್ ನನಗೆ 250 ಕಿಲೋಮೀಟರ್ ಕಂಪ್ಲೀಟ್ ನಂದು ಫಾರ್ಮಿಂಗ್ ವರ್ಕು, ತೋಟ ಏನು ಮಾಡ್ತೀನಿ ಅದು, ಮೆಜರ್ಮೆಂಟು, ಸ್ಕೆಚಸ್ಸು, ಥಿಂಗ್ಸ್ಗಳನ್ನೆಲ್ಲದೂ ನಾನು ಅಪ್ಪ ಸೇರಿಕೊಂಡು ವರ್ಕ್ ಎಲ್ಲ ಫಿನಿಷ್ ಮಾಡಿ ಅಗೇನ್ ಐ ವೆಂಟ್ ನೈಟ್ ಇಮಿಡಿಯೇಟ್ ಹೊರಟೇನು ಬ್ಯಾಕ್ ಟು ಬ್ಯಾಂಗ್ಳೂರ್. ರೀಸನ್ ಇಷ್ಟೇ. ಯಾವಾಗಲೂ ಅಷ್ಟೇ, ನನಗಿಲ್ಲಿ ಇದರಲ್ಲಿ ಬರ್ತಿರೋ ದುಡ್ಡು ಅನ್ನೋದಿಂದಲೇ ನಾನು ಅಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ಆಗ್ತಿರೋದು. ಸೊ ಹಾಗಾಗಿ ನಮಗೆ ಕಮಿಟ್ಮೆಂಟ್ ಹೆಂಗಿರಬೇಕು ಅಂದರೆ ನೆವರ್ ಬಿಕಮ್ ಲೇಸಿ. ಈಗ ನಾಳೆ ನಾಡಿದ್ದು ರಜೆ ಇದೆ ಸ್ಟಾಕ್ ಮಾರ್ಕೆಟು. ಬಟ್ ಇವತ್ತು ನನಗೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆ ಅಂದರೆ ನನಗೆ ಮೊನ್ನೆ ನನಗೆ ಟ್ರೇಡ್ ಸಿಕ್ಕಿಲ್ಲ. ಇಟ್ ಮೀನ್ಸ್ ನಾನು ಟ್ರೇಡ್ ಮಾಡಿರೋದು ಒಂದೇ ದಿನ, ಈ ವೀಕಲ್ಲಿ ಒಂದೇ ದಿನ ಟ್ರೇಡ್ ಮಾಡಿರೋದು. ಸೊ ಇವತ್ತು ನನಗೊಂದು ಡೇ ಟ್ರೇಡ್ ಸಿಗುತ್ತಲ್ಲ ಅಂತ ಓಡಿ ಬಂದಿದ್ದೀನಿ ನಾನು. ಅಫ್ಕೋರ್ಸ್ ನಾನು ಇನ್ನೂ ಅಲ್ಲಿ ಈ ಹೋಮ್ ಸಿಟಿಯಲ್ಲಿ ಸೆಟಪ್ ಮಾಡೋಕ್ಕಾಗಿಲ್ಲ ನಂದು ಈ ಸಿಸ್ಟಮ್ ಥಿಂಗ್ಸ್ನ. ಏನಕ್ಕೆ ಅಂದರೆ ಒಂದು ಇಂಟರ್ನೆಟ್ ಸ್ಪೀಡು, ಸ್ಟೇಬಲ್ ಇಂಟರ್ನೆಟ್ ಸ್ಪೀಡ್ ಸಿಗ್ತಾ ಇಲ್ಲ ನನಗಲ್ಲಿ. ಲೈಕ್ ಮೊಬೈಲ್ ನೆಟ್ವರ್ಕ್ ಸ್ಪೀಡು ಸೂಟ್ ಆಗೋದಿಲ್ಲ. ನನ್ನ ಪ್ರಕಾರ ಏನು ಗೊತ್ತಾ, ಮೊಬೈಲ್ ನೆಟ್ವರ್ಕ್ ಸ್ಪೀಡಲ್ಲಿ ನೀವು ಟ್ರೇಡ್ ಮಾಡ್ಬೋದು. ದಟ್ಟು ಹೇಗೆ ಅಂದರೆ, ಓಕೆ ನಾರ್ಮಲ್ 5G ಅದರಲ್ಲಿ ಟ್ರೇಡ್ ಮಾಡ್ಬೋದಿಲ್ಲ ಅಂತ ಹೇಳೋದಿಲ್ಲ. ಲೈಕ್ ನೀವು ಯೂಟ್ಯೂಬ್ ರನ್ ಮಾಡ್ತೀರಾ, ಸ್ಟೂಡೆಂಟ್ಸ್ಗೆ ಅಪ್ಡೇಟ್ಸ್ ಮಾಡ್ತೀರಾ, MBಸಲ್ಲಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, GB ಲೆಕ್ಕದಲ್ಲಿ ನಿಮ್ಮದು ಕನ್ಸಂಪ್ಷನ್ ಇರುತ್ತೆ ಅಂದಾಗ ಸ್ಪೀಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನನಗೆ ಗೊತ್ತಿರೋಂಗೆ ಯಾವುದೇ ನೆಟ್ವರ್ಕ್ ಥ್ರೂ 100 Mbps 200 Mbps ಸ್ಟೇಬಲ್ ಸ್ಪೀಡ್ಸ್. ಸೊ ಮೇ ಬಿ ಸ್ಟಾರ್ಲಿಂಕಲ್ಲಿ ಸಿಗ್ಬೋದೇನೋ, ಗೊತ್ತಿಲ್ಲ ನನಗೆ. ಸ್ಟಾರ್ಲಿಂಕ್ ಕಾಸ್ಟ್ಲಿ, ಸ್ವಲ್ಪ ದುಡ್ಡು ಜಾಸ್ತಿ ಇದೆ ಸ್ಟಾರ್ಲಿಂಕು. ಬಟ್ ಲೈಕ್ ವಾಟ್ ಎವರ್ ಈ ಜಿಯೋ, ಏರ್ಟೆಲ್ ಅದರಲ್ಲೆಲ್ಲ ಅಷ್ಟು 100 Mbps ಎಲ್ಲ ಫಿಕ್ಸ್ ಬರೋದಿಲ್ಲ. ಲೀಸ್ ಲೈನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ನನಗೆ ನನ್ನ ಏರಿಯಾದಲ್ಲಿ ಇನ್ನೂ ಲೀಸ್ ಲೈನ್ಸ್ ಅನ್ನೋದೇನೂ ಆಗಿಲ್ಲ. ಆಗಿದ್ದರೆ ಡೆಫಿನೆಟಾಗಿ ಅಲ್ಲೊಂದು ಸಿಸ್ಟಮ್ ಥಿಂಗ್ಸ್ನ ಸೆಟಪ್ ಮಾಡ್ತಿದ್ದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಲೈಕ್ ಅಗೇನ್ ಇಟ್ಸ್ ಅವರ್ ಕಮಿಟ್ಮೆಂಟ್ಸ್, ಅವರ್ ಥಿಂಗ್ಸ್. ಅಗೇನ್ ಐ ಆಮ್ ಬ್ಯಾಕ್ ಟು ಲೈಕ್ ಈಗ ಸಂಡೇ ಕ್ಲಾಸ್ ಹಾಕೀನಿ. ಸೊ ಹಾಗಾಗಿ ನಾಳೆ ಒನ್ ಡೇನ ಐ ಹ್ಯಾವ್ ಟು ಬ್ಯಾಂಗ್ಳೂರ್. ಸಂಡೇ ಕ್ಲಾಸ್ ಇದೆ, ಮುಗಿಸ್ಕೊಂಡು ನೋಡು ಮಂಡೇ ಮತ್ತೆ ಟ್ರೇಡ್ ಮಾಡು. ಟ್ಯೂಸ್ಡೇ ರಜೆ ಇದೆ. ಟ್ಯೂಸ್ಡೇ ಮೇ ಬಿ ಡೌಟ್ ನಾನು, ಮತ್ತೆ ಟ್ಯೂಸ್ಡೇ ಇರ್ತೀನಿ. ಮತ್ತೆ ಅಗೇನ್ ಫ್ರೈಡೇ ರಜೆ ಇದೆ. ಸೊ ಫ್ರೈಡೇ ಐ ವಿಲ್ ಗೋ ಬ್ಯಾಕ್ ಟು ಹೋಮ್ ಸಿಟಿ. ಸೊ ದಿಸ್ ಈಸ್ ವಾಟ್ ಕಮಿಟ್ಮೆಂಟ್ಸ್. ಸೊ ಕಮಿಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟು. ಈಗ ನನ್ನೇ ನಾನು ಹೋಗಿ ಏನು ಖರ್ಚು ಮಾಡಿದ್ದೀನಿ ಆ ಅಮೌಂಟ್ ನಾನು ಇವತ್ತು ಅರ್ನ್ ಮಾಡಿದ್ದೀನಿ. ಓಕೆನಾ. ಸೊ ಇದಕ್ಕೆ ಹೇಳೋದು, ಕಲೀರಿ. ಕಲಿತ್ರೆ ಕಾನ್ಫಿಡೆನ್ಸ್ ಇರುತ್ತೆ. ನೀವು ಒಂದು ಕಡೆ ಸ್ಪೆಂಡ್ ಮಾಡ್ತೀರಾ ಅಂದರೆ ಸೊ ಇನ್ನೊಂದು ಕಡೆ ಲೈಕ್ ನಮಗೆ ಅರ್ನಿಂಗ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು ಕಮಿಟ್ಮೆಂಟ್ ಅಂತ. ಮಿಡ್ ನೈಟ್ ಬಂದು ಪ್ರಾಪರ್ ನಿದ್ದೆ ಎಲ್ಲ ಸ್ಟಿಲ್ ಬೆಳಗ್ಗೆ ಬೇಗ ಹೇಳಬೇಕು, ಕೆಲಸಗಳಿದ್ದೇ ಇರುತ್ತೆ, ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ, ಮಾಡಲೇಬೇಕು. ಸೊ ಹಾಗಾಗಿನೇ ನಿಮಗೆ ಹೇಳ್ತಿರೋದು, ನೆವರ್ ಬಿಕಮ್ ಲೇಸಿ. ದುಡ್ಡು ಬರ್ತಿದೆ ಅಂತ ಲೇಸಿ ಆದರೆ ಇಟ್ ವಿಲ್ ಸ್ಪಾಯ್ಲ್ಸ್ ಯು ಎವ್ರಿಥಿಂಗ್. ಒಂದು 10 ವರ್ಷ ನಿಜವಾಗ್ಲೂ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಂದು 10 ವರ್ಷ ಕನ್ಸಿಸ್ಟೆನ್ಸಿ ಮತ್ತು ಕಂಪ್ಲೀಟ್ ಡೆಡಿಕೇಶನ್ ಕೊಟ್ಟರೆ ಅಂದ್ಕೊಳ್ಳಿ, ನೀವು ಜಾಬಲ್ಲಿ 30ರಿಂದ 40 ವರ್ಷಕ್ಕೆ ಕಷ್ಟಪಟ್ಟು ಏನು ಅರ್ನ್ ಮಾಡ್ತಿದ್ರಲ್ಲ, 10 ವರ್ಷದಲ್ಲಿ ನೀವು ಅರ್ನ್ ಮಾಡ್ಕೊಂಬಿಟ್ಟು ಆರಾಮ್ಸೆ ಯು ವಿಲ್ ಮೇಕ್ ಇಟ್ ಸೆಟಲ್ ಇಟ್ ಲೈಫ್. ಬಿಕಾಸ್ ಅದು ಹಂಗೇನೆ ಕಲಿತಾ ಕಲಿತಾ ಈಸಿ ಆಗ್ತಾ ಹೋಗುತ್ತೆ. ಇವತ್ತು ಅಷ್ಟೇ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್. ಸ್ಟೂಡೆಂಟ್ಸ್ ಕೇಳಿದೆ, ತುಂಬ ಸಿಂಪಲ್ ಲಾಜಿಕ್ಕು ಯೂಸ್ ಮಾಡೋದು, ತುಂಬಾ ಸಿಂಪಲ್ ಥಿಂಗ್ ಇವತ್ತು ನಾನು ಯೂಸ್ ಮಾಡಿರೋದು. ಸೊ ಜಸ್ಟ್ ಡನ್ ಫಾರ್ ದ ಡೇ, ಸಿಂಗಲ್ ಟ್ರೇಡು. ದಿಸ್ ಈಸ್ ಮೈ ಪ್ರಾಫಿಟ್ ಆಫ್ ದ ಡೇ. ಪ್ರೀಮಿಯಮ್ಸು ಮೊನ್ನೆ 300 ಇತ್ತು, ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಅರ್ಧ ಮನಿ 250 ತನಕ ಬಂದಿದೆ. ಸೊ ನೀವು ಓಂಟ್ ಬಿಲೀವ್ ಇಟ್, ನಾನು ಇದನ್ನು ತೊಗೊಂಡಾಗ 248 ನಾವು ಇಟ್ ಇಸ್ ಶೋಯಿಂಗ್ 280 290 ತನಕಲೂ ಹೋಗಿ ಬಂದಿದೆ. ಏನೂ ಮಾಡೋಕ್ಕಲ್ಲ. ಸೊ 290 ತನಕ ಹೋದ್ರೂ ನಾನು ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ನಾನು ಕ್ಯಾಪ್ಚರ್ ಮಾಡಿರೋದು ನನ್ನ ಕಂಫರ್ಟಬಲ್ ಎಷ್ಟಿದೆ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಐ ಆಮ್ ಹ್ಯಾಪಿ ವಿತ್ ಇಟ್. ಓಕೆನಾ. ಸೊ 290 ತನಕ ಹೋಗಿ ಬಂದಿದೆ. ನನಗೆ ರಿಟ್ರೇಸ್ಮೆಂಟಲ್ಲಿ ಸಿಕ್ತು. ಎಂಟ್ರಿ ಆದ ಎಕ್ಸಾಕ್ಟ್ಲಿ 28-30 ಸೆಕೆಂಡ್ ಟ್ರೇಡು.
ಐ ಗೆಸ್ 30 ಸೆಕೆಂಡ್ ಟ್ರೇಡ್ಗೆ ನಾನು ಎಕ್ಸಿಟ್ ಆಗಿದ್ದೀನಿ. 30 ಸೆಕೆಂಡಲ್ಲಿ ಐ ಮೇಡ್ ದಿಸ್ ಮನಿ ಅಂದರೆ ನಂಬ್ತೀರಾ? ಇಟ್ಸ್ ಟ್ರೂ ಫ್ಯಾಕ್ಟ್. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಬಟ್ ಇಟ್ಸ್ ಅ ಫ್ಯಾಕ್ಟ್. 30 ಸೆಕೆಂಡ್ಸ್ ಟ್ರೇಡ್ ಇದು. 30 ಸೆಕೆಂಡ್ಸ್ ಟ್ರೇಡಲ್ಲಿ ಮುಗಿಸೀನಿ. ಎಲ್ಲಿತ್ತು ಟ್ರೇಡು ಏನೊಂದು ಗೈಡ್ ಮಾಡ್ತೀನಿ. ಈಸಿ ಟ್ರೇಡು, ಸಿಂಪಲ್ಲು. ಸೊ ಹ್ಯಾಪಿ ವೀಕೆಂಡ್ ಕೂಡ ಆಗೋಯ್ತು ನನಗೆ. ಸೊ ಇವತ್ತು ರಾಮನವಮಿ ನಮ್ಮ ಏರಿಯಾದಲ್ಲಿ ಇವತ್ತು ಮಸ್ತ್ ರಾಮನವಮಿ ಆಚರಿಸ್ತವ್ರೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗಿ ಆರಾಮ್ಸೆ ಫ್ರೆಶ್ ಅಪ್ ಆಗಿ ಹೋಗ್ಬಿಟ್ಟು ರಾಮನವಮಿ ಆಚರಿಸ್ಕೊಂಡು ಚೆನ್ನಾಗಿ ಗಿನ್ಕ ಕುಡ್ಕೊಂಡು ಬರಬೇಕು. ಸೊ ಇದಕ್ಕೆ ಹೇಳೋದು ಕಮಿಟ್ಮೆಂಟ್ ಇಂಪಾರ್ಟೆಂಟ್ ಅಂತ. ನಿನ್ನೆ ನಾನು ಸ್ಪೆಂಡ್ ಮಾಡಿದ ಮನಿ ಇವತ್ತು ನನ್ನ ಕೈಗೆ ಬಂದಿದೆ. ನಿಮಗೆ ಯಾವ ಜಾಬಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಜಾಬಲ್ಲಿ ನಿಮಗೆ ಒಂದೊಂದು ದಿನ ರಜಾ ಬೇಕು ಅಂದ್ರೇ, ಅಫ್ಕೋರ್ಸ್ ಜಾಬಲ್ಲಿದ್ದರೆ ಆನೆಸ್ಟ್ಲಿ ಹೇಳ್ತೀನಿ, ನಾನು ಇವತ್ತು ಬರ್ತಿರಲ್ಲ. ಡೈರೆಕ್ಟಾಗಿ ಹೇಳ್ತೀನಿ, ನಿನ್ನೆ ರಜೆ ಇತ್ತು ಅಂದರೆ ಇವತ್ತೊಂದು ದಿನ ಏನೋ ಒಂದು ರಿಕ್ವೆಸ್ಟ್ ಮಾಡಿ ಕತೆ ಹೇಳಿ ಒಂದು ರಜೆ ಹಾಕ್ಕೊಂಡು 4 ದಿನ ರಜೆ ಲೆಟ್ ಸಂಡೇ ವರ್ಡ್ ನನ್ನ ಹತ್ರ ಇರ್ತಿತ್ತು. ಬಟ್ ಯಾವಾಗ ಬಿಸ್ನೆಸ್ಸಿಗೆ ಬಂದಾಗ ನಮ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ನನಗೆ 365 ದಿನವೂ ಟ್ರೇಡಿಂಗ್ ಇದ್ದರೆ ಖುಷಿ ಅಂತ. ಅದಂಗೆ 365 ದಿನ ಟ್ರೇಡಿಂಗ್ ಬೇಕು ಅಂದರೆ ಯು ಹ್ಯಾವ್ ಟು ಸ್ವಿಚ್ ಬ್ಯಾಕ್ ಟು BTC, ಬಿಟ್ಕಾಯಿನಿಗೆ ಸ್ವಿಚ್ ಆಗಬೇಕು. 365 ದಿನದಲ್ಲಿ ಅಟ್ಲೀಸ್ಟ್ ವೀಕ್ಲಿ 2 ಡೇಸ್ ಹೋಗುತ್ತೆ ಅಂದರೆ ಗೋಲ್ಡಿಗೆ ಸ್ವಿಚ್ ಆಗಬೇಕು. ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಆ್ಯಸ್ ಪರ್ ಹಾಲಿಡೇಸ್ ಏನಿದೆ ಅದು ಸ್ವಿಚ್ ಆಗೋಕ್ಕಾಗಲ್ಲ. ಹಾಲಿಡೇಸ್ಗಳು ಹೋಗ್ತವೆ, ಅದು ಇದಿದ್ದೇನೆ, ಓಕೆನಾ. ಬಟ್ ನಾನು ನಿಮಗೆ ಹೇಳೋದು, ಡೋಂಟ್ ಬಿಲೀವ್ ಇಟ್ ಆಲ್ ದೋಸ್ ಥಿಂಗ್ಸ್. ವರ್ಕ್ ಹಾರ್ಡ್, ಕೀಪ್ ಕಾನ್ಫಿಡೆನ್ಸ್, ಡೆಫಿನೆಟ್ಲಿ ಎವ್ರಿಥಿಂಗ್ ಪಾಸಿಬಲ್. ಯಾವ ಫೀಲ್ಡ್ ಆದರೂ ಅಷ್ಟೇ ಪಾಸಿಬಲ್ ಇದೆ. ನಾನು ಬೆಳೆದಿದ್ದು ಫಾರ್ಮಿಂಗಲ್ಲಿ, ಹುಟ್ಟಿದ್ದು ಫಾರ್ಮಿಂಗಲ್ಲಿ. ನಾನು ಇಂಜಿನಿಯರಿಂಗ್ ಮುಗಿಸೋವರೆಗೂ ನಾನೊಬ್ಬ ಕಂಪ್ಲೀಟ್ ನಮ್ಮ ಊರಿನ ಬ್ಯಾಕ್ ಬೋನ್ ಅಂದರೆ ಹೈನುಗಾರಿಕೆ, ಓಕೆನಾ, ಹಸುಗಳು. ಸೊ ನಾನು ಕೂಡ ಚಿಕ್ಕದ್ರಲ್ಲಿ ಒಳ್ಳೊಳ್ಳೆ ಹಸುಗಳನ್ನ ಕಟ್ತಿದ್ದೆ. ಇಂಜಿನಿಯರಿಂಗ್ ಮುಗಿಸೋವರೆಗೂ ಹಸುಗಳನ್ನ ನೋಡಿದ್ದೀನಿ. ಹಸುಗಳಲ್ಲಿ ಇವಾಗಲೂ ಏನೇನು ಕಾಯಿಲೆ ಬರುತ್ತೆ, ಏನೇನು ಥಿಂಗ್ಸ್ ಇದ್ದಾವೆ, ಯಾವ ಹಸು ಎಷ್ಟು ಹೋಗ್ಬೋದು, ಎಷ್ಟು ಲೀಟ್ರ್ ಹಾಲು ಬರುತ್ತೆ, ಐ ನೋ ಎವ್ರಿಥಿಂಗ್. ಬಿಕಾಸ್ ನಾನು ಅದನ್ನು ಕಲ್ತೀನಿ. ಇವಾಗ ನಮ್ಮೂರಲ್ಲಿ ನನ್ನ ಜೂನಿಯರ್ಸ್ಗಳಿರ್ಬೋದು, ಅಂದರೆ ನನಗಿಂತ ಚಿಕ್ಕ ಹುಡುಗರು ಇರ್ಬೋದು, ಅವ್ರುಗಳು ಇವಾಗಲೂ ಫಾರ್ಮಿಂಗ್ ಮಾಡ್ತವ್ರೆ. ಕೆಲವರು ಪರ್ ಮಂತು 60,000 70,000 ಇಂಡಿವಿಜುವಲಿ ದುಡಿಯೋರಿದ್ದಾರೆ ಊರಲ್ಲಿ. ಸೊ ಅವ್ರವ್ರ ಥಿಂಗ್ಸ್ ಅದು. ಸೊ ಹಾಗೇನೆ ನಮ್ಮೂರಿನ ಬ್ಯಾಕ್ ಬೋನ್ ಫಾರ್ಮಿಂಗ್, ಇಲ್ಲ ಅಂದರೆ ಇದೆ ಅಂತ ಹೈನುಗಾರಿಕೆ ಇಲ್ಲ ಅಂತ ಹೇಳೋದಿಲ್ಲ ನಾನು. ಸೊ ಹಾಗಾಗಿನೇ ನಾನು ನಿನ್ನೆ ಹೋದಾಗ ತುಂಬ ಹುಡುಗರ ಜೊತೆ ನೋಡಿದಾಗ ಅನ್ನಿಸ್ತು ನನಗೆ. ಸೊ ನಾವು ಅವತ್ತು ಮಾಡ್ತಿದ್ದೀನಿ, ಇವತ್ತು ಆ ಹುಡುಗರು ಮಾಡ್ತಾರೆ. ಹ್ಯಾಪಿ. ಬದುಕಬೇಕು ಅಂತಿದ್ರೆ ಬೆಂಗಳೂರೇ ಬೇಕು ಅಂತ ಏನಿಲ್ಲ. ನೀವು ಎಲ್ಲಿ ಕಮಿಟ್ಮೆಂಟ್ ಇಟ್ಕೊಂಡು ಬದುಕ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಓಕೆನಾ. ಇವಾಗ ನಾನು ತೋಟ ಮಾಡ್ತಿರೋದು ಅದೇನೆ. ನಾನು ತೋಟ ಮಾಡ್ತಿರೋದು ಫಸ್ಟ್ ಟೈಮ್ ನಾನು ತೋಟ ಮಾಡ್ತಿರೋದು. ಸೊ ಹಾಗಾಗಿ ತುಂಬ ಜನಗಳ ಅಡ್ವೈಸ್ಗಳನ್ನ ತೊಗೊಂಡಿದ್ದೀನಿ. ಅದ್ರ ಪ್ರಕಾರ ಏನೇನು ಮಾಡ್ಬೋದು ಅದು ನನಗೆ ಅಟ್ಲೀಸ್ಟ್ ನೆಕ್ಸ್ಟು 5-6 ಇಯರ್ಸ್ಗೆ ಐ ಕ್ಯಾನ್ ಗೋ ಆ್ಯಂಡ್ ಆರಾಮ್ಸೆ ನನಗೆ ಒಂದು ಫ್ರೀಡಮಾಗಿ ಹೋದರೆ ಒಂದು ಫ್ರೂಟ್ಸ್ ಇರ್ಬೋದು, ಎಳ್ನೀರು ಇರ್ಬೋದು, ವಾಟೆವರ್ ಅದನ್ನು ಸಿಗಬೇಕು ಅನ್ನೋದು ನನಗೆ ಆಸೆ ಇದೆ. ಹಾಗಾಗಿ ಅದನ್ನೊಂದು ಮಾಡ್ತಾಯಿದ್ದೀನಿ. ನೋಡೋಣ ಅದು ಎಲ್ಲಿ ತನಕ ಆಗುತ್ತೆ ಅಂತ. ಸೊ ಇವತ್ತಿಗೆ ಬ್ಯಾಕ್ ಟು ಟ್ರ್ಯಾಕ್. ಏನು ಹೇಳಿದ್ದೆ, ಸ್ಟೂಡೆಂಟ್ಸ್ಗೆ ಏನು ಕಮಿಟ್ ಮಾಡಿದೆ, ಎರಡೂ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಕ್ಲಿಯರ್ ಕಟ್ಟಾಗಿ ಹೇಳಿದೆ ಸ್ಟೂಡೆಂಟ್ಸ್ಗೆ, ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೋ, ಮಾರ್ಕೆಟ್ ವಿಲ್ ಗೆಟ್ ಸೆಲ್ಲಿಂಗ್ ಪ್ರೆಷರ್. ಈ ಲೋ ಬ್ರೇಕ್ ಡೌನ್ ಆದರೆ ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ ಯಾರು ಇಲ್ಲಿಂದ ಬೈ ಮಾಡ್ಕೊಂಡು ಹೋಗಿದ್ದಾರೆ, ಅಫ್ಕೋರ್ಸ್ ಇಲ್ಲಿಂದ ಬೈ ಮಾಡಿರೋನು ಬಿಟ್ಬಿಡಿ, ಸ್ಟಾಕ್ಸು ಎತ್ಕೊಂಡು ಬಂದಿರುತ್ತದು. ದಿಸ್ ಈಸ್ ಲೆವೆಲ್. ಲಾಸ್ಟ್ ಮೂಮೆಂಟಲ್ಲಿ ಸಮ್ ಪ್ರಾಫಿಟ್ ಬುಕ್ಕಿಂಗ್ ಬಂದಿತ್ತು. ಸೊ ದಿಸ್ ವಾಸ್ ದ ಲೆವೆಲ್. ತುಂಬ ಕ್ರಿಟಿಕಲ್ ಲೆವೆಲ್ ಆಗಿತ್ತು ಎಲ್ರಿಗೂ. ಮಾರ್ಕೆಟ್ ಏನು ಮಾಡ್ಬೋದು ಅಂತ ಒಂದು ಫಸ್ಟ್ ಕ್ಯಾಂಡಲೇ ಮಾರ್ಕೆಟ್ ಈಸ್ ವೆಂಟ್ ಡೌನ್, ಓಕೆನಾ. ಸೊ ನನಗೆ ಖುಷಿಯಾಗಿದೆ ಅದನ್ನೇ. ಬಿಡಪ್ಪ, ನೈಟ್ ಬಂದಿದ್ದಕ್ಕೂ ನನಗೆ ಐ ಜಸ್ಟ್ ಹ್ಯಾಪಿ. ಫಸ್ಟ್ ಕ್ಯಾಂಡಲ್ ಮುಗಿತಿದ್ದಂಗೆ ಟ್ರೇಡ್ ಸಿಗುತ್ತೆ ಅಂತ. ಒನ್ಸ್ ಮಾರ್ಕೆಟ್ ಸ್ಟಾರ್ಟೆಡ್ ರಿಟ್ರೇಸ್ಮೆಂಟ್, ಸೊ ಈ 23% ತನಕ ಇಲ್ಲಿಗೆ ಒಂದು 23 ಅವಾಗ ಇಲ್ಲಿತ್ತು, ಇವಾಗ ಸ್ಟ್ರೆಚ್ ಔಟ್ ಆಗಿದೆ ಕೆಳಗಡೆಗೆ. ಸೊ 23% ತನಕ ಬರುತ್ತೆ ಅನ್ನೋದು ತುಂಬ ಡೌಟ್ಫುಲ್, ಕಡಿಮೆ ಇತ್ತು ನನಗೆ. ವೆರಿ ಲೆಸ್ ಚಾನ್ಸ್ 23% ತನಕ ಬರ್ಬೋದು ಮಾರ್ಕೆಟು. ಸೊ ಅದಕ್ಕಿಂತ ಮುಂಚೆನೇ ನನಗೆ ಟ್ರೇಡ್ ಸಿಗುತ್ತೆ ಅಂತ ಐ ಜಸ್ಟ್ ಎಂಟರ್ಡ್ ಅರ್ಲಿ. ಚಲೋ ಹೋದರೆ 10 ಪಾಯಿಂಟ್ ಲಾಸ್ ಆಗುತ್ತೆ, ಸ್ಟಾಪ್ ಲಾಸು, ಇಲ್ಲಾಂದರೆ ಪ್ರಾಫಿಟ್ ಸಿಗುತ್ತೆ ಅಂತ. ಇಮ್ಮಿಡಿಯೇಟ್ಲಿ 30 ಸೆಕೆಂಡ್ ಒಳಗಡೆ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 11-12 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ, ಓಕೆನಾ. ಸೊ ನನ್ನ ಕ್ವಾಂಟಿಟೀಸ್ ಪ್ರಕಾರ 11-12 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ. ಐ ಆಮ್ ಹ್ಯಾಪಿ. ಸಖತ್ ಫಾಸ್ಟ್ ಮೂಮೆಂಟ್ ಕೂಡ ಆಯಿತು, ಸಖತ್ ಫಾಸ್ಟಾಗಿ ಟ್ರೇಡ್ ಕೂಡ ಸಿಕ್ತು. ಐ ಜಸ್ಟ್ ಕವರ್ಡ್. ಅದೇ ನಾನು ಅದನ್ನು ಹೋಲ್ಡ್ ಮಾಡಿದರೆ, ಯು ವೋಂಟ್ ಬಿಲೀವ್ ಇಟ್, ಟುಡೇ ಯು ವಿಲ್ ಸಿ ದಟ್ ಆಲ್ಮೋಸ್ಟ್ 60-65,000 ತನಕಲೂ ಪ್ರಾಫಿಟ್ ಇರ್ತಿತ್ತು. 65,000-70,000 ಅದು ನನ್ನ ಮೈಂಡ್ ಸೆಟ್ ಅಲ್ಲ. ಅದು ಲೈಕ್ ನನಗೆ 60-70 ಅಲ್ಲ, ವಾಟ್ ಎವರ್ ಮೈ ಕಮಿಟ್ಮೆಂಟ್. ದಿನಕ್ಕೆ ನಾನು 15,000 ದುಡ್ಕೊಂಡ್ರೆ ಸಾಕು ಅನ್ನೋದು ಕಮಿಟ್ಮೆಂಟಲ್ಲಿ ಮೈಂಡಲ್ಲಿ ಇರುತ್ತೆ. ಐ ಆಮ್ ಹ್ಯಾಪಿ ವಿತ್ ಇಟ್. ಸಿಂಪಲ್ಲು. ಲೈಕ್ ತುಂಬ ಜನ ಸ್ಟೂಡೆಂಟ್ಸ್ಗಳದ್ದು ಮೆಸೇಜ್ ವೆಯ್ಟ್ ಮಾಡ್ತೀನಿ, ನೋಡೋಣ ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಅಂತ. ಬಿಕಾಸ್ ಕ್ಲಿಯರಾಗಿ ಹೇಳಿದೆ, ಇದನ್ನು ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ವಿಲ್ ಗೋ ಸಮ್ ಮೋರ್ ಶಾರ್ಪ್ ಅಂತ. ಮಾರ್ಕೆಟಲ್ಲಿ ಸಪೋರ್ಟ್ ಇರೋದು ಇದರಿಂದ ಮೇ ಬಿ ಇಲ್ಲಿ ತನಕ ಬಂದು ಹೋಲ್ಡ್ ಮಾಡಿ ಬೌನ್ಸ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಬೌನ್ಸ್ ಆಗುತ್ತಿಲ್ವ ನಾನು ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ನಾನು ಆಪೋಸಿಟ್ ಟ್ರೇಡರ್ ಅಲ್ಲ, ನಾನು ಟ್ರೆಂಡ್ ಟ್ರೇಡರು. ನನಗೆ ಟ್ರೆಂಡು ಡೌನ್ ಸೈಡ್ ಬಂದಿದೆ, ನೆನೆ ಲೋನು ಬ್ರೇಕ್ ಡೌನ್ ಆಗಿದೆ. ಐ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಲೋ ಅಂತ. ಸೊ ಬಂದಿದೆ ಆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಸೇಮ್ ಲೊಕೇಶನಿಗೆ ಬಂದು ನಿಲ್ತಾ ಇದೆ. ಅದೇ ಮಾರ್ಕೆಟ್ ಇಲ್ಲೇ ಎಲ್ಲರೂ ಹೋಲ್ಡ್ ಮಾಡಿದರೆ ಬೈಯರ್ಸ್ಗಳು ಸ್ವಿಂಗ್ ಅಪ್ಸೈಡ್ ತೊಗೊಂಡೋಗೋದು ಈಸಿ ಆಗ್ತಿತ್ತು. ನಾವು ಬೈಯರ್ಸ್ ಇನ್ ಟ್ರಬಲ್, ತುಂಬ ಶಾರ್ಪ್ ಟ್ರಬಲ್ ಇದ್ದಾರೆ. ದಟ್ಟು ಮಾರ್ಕೆಟ್ ಏನಾದರೂ
ತಪ್ಪಿ ನಮ್ಮ ಹೈಯರ್ ಟೈಮ್ ಫ್ರೇಮ್ ಸ್ವಿಂಗ್ ಅಂತ ಏನು ಕಾಣಿಸ್ತಿದೆ ನೋಡಿ, ಈ ಲೆವೆಲ್ ಏನಿದೆಯಲ್ಲ 22,900, ಮಾರ್ಕೆಟ್ ಈಸ್ ಅನ್ 23 ಸಪೋರ್ಟ್ ಝೋನಲ್ಲಿದೆ. 23,000 ನಿಲ್ಲಿಸ್ಬೋದೇನೋ. 900 ಏನಾದ್ರು ತೆಗೆದ್ಬಿಡ್ತು ಅಂದ್ಕೊಳ್ಳಿ, ಮಾರ್ಕೆಟ್ ವೆರಿ ಶಾರ್ಪ್ ಇಟ್ ವಿಲ್ ಕಮ್ 7. ಬಿಕಾಸ್ ಮಾರ್ಕೆಟಲ್ಲಿ ಬ್ರೇಕ್ ಮಾಡಿ ನಿಲ್ಸೋಕ್ಕೆ ಏನೂ ಇಲ್ಲ ಇಲ್ಲಿ. ಸೊ ಮಾರ್ಕೆಟ್ ವಿಲ್ ಗೋ ಸಮ್ ಮೋರ್ ಶಾರ್ಪ್ ಫಾಲ್ ಆಗೋ ಚಾನ್ಸಸ್ ಕೂಡ ಇದೆ. ಬಿಕಾಸ್ ಇನ್ನೂ ಸ್ಟಿಲ್ ವಾರ್ ಇಂಪ್ಯಾಕ್ಟು ಆಳು ಮೂಡು ಸೆಲ್ಲರ್ಸ್ ತರೋದ್ರಲ್ಲಿದ್ದಾರೆ. ನೋಡೋಣ, ಸೆಲ್ಲರ್ಸ್ ಲಾಸ್ಟ್ ಸಪೋರ್ಟು ಬಯರ್ಸ್ಗಿರೋದು ಲೈಕ್ ಸ್ವಿಂಗ್ ಇರೋದು 22,500 ಇಂದ ಆಲ್ಮೋಸ್ಟ್ 23,500, ಅಂದರೆ 1,000 ಪಾಯಿಂಟ್ ಅಪ್ಸೈಡ್ ಹೋಗಿತ್ತು ಮಾರ್ಕೆಟು. ವಾಟ್ ಎವರ್ ರಿಟ್ರೇಸ್ಮೆಂಟ್ ಏನಾದ್ರು ಮಾಡಲಿ, ಒಂದು ರಿಟ್ರೇಸ್ಮೆಂಟ್ ಮಾಡ್ಕೊಂಡು ಅಪ್ಸೈಡ್ ಹೋಗಿತ್ತು. ನಾವು ಮಾರ್ಕೆಟ್ ಈಸ್ ಕಮಿಂಗ್ ಬ್ಯಾಕ್ ಟು ದ ಸೇಮ್. ಮಾರ್ಕೆಟ್ ಅಗೇನ್ ಹೋಲ್ಡ್ ಮಾಡಿ ನಿಂತರೂ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಅಪ್ಸೈಡ್ ಹೋಗುತ್ತೆ. ಇಲ್ಲಾಂದರೆ ಮಾರ್ಕೆಟ್ ಏನಾದರೂ ಈ ಲೆವೆಲಿಗೆ ಬಂದರೆ ಅಗೇನ್ ಬೌನ್ಸ್ ಆಗಬೇಕು, ಇಲ್ಲ ಇದನ್ನು ಬ್ರೇಕ್ ಡೌನ್ ಆಗಬೇಕು. ಇವತ್ತೇ ಆಗುತ್ತೆ ನಾಳೆ ಆಗುತ್ತೆ ಅಂತ ಹೇಳೋದಿಲ್ಲ. ನೆಕ್ಸ್ಟ್ ವೀಕಲ್ಲಿ 3 ಡೇಸ್ ಹಾಲಿಡೇಸ್ ಇದೆ, 3 ವರ್ಕಿಂಗ್ ಡೇಸ್ ಸಿಗುತ್ತೆ ಅಷ್ಟೇ ನಮಗೆ, ಸೋಮವಾರ, ಬುಧವಾರ, ಗುರುವಾರ. ಸೊ 3 ದಿನದಲ್ಲಿ ಏನೇನು ಆಗುತ್ತೆ ಅವಾಗಿನ ಥಿಂಗ್ಸ್ ಅದು. ಬಟ್ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಈಸ್ ಅನ್ ಟ್ರಬಲ್ ನಾವು. ವಾಟ್ ಎವರ್ ಬಯರ್ಸ್ ಏನಿದ್ರು ಅವ್ರ ಪ್ರಾಫಿಟ್ ಬುಕ್ಕಿಂಗು, ಸೆಲ್ಲಿಂಗ್ ಪ್ರೆಷರ್ ಎರಡನ್ನೂ ತರ್ತಾ ಇದೆ ಮಾರ್ಕೆಟ್. ನನ್ನ ಅನಿಸುತ್ತೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಳಗಡೆ ಬೌಂಡ್ರಿಯಲ್ಲೇ ಕ್ಲೋಸ್ ಆಗಬೇಕು. ನೋಡೋಣ, ಅದು ಎಲ್ಲಿಗಾರು ಹೋಗಿ ಕ್ಲೋಸ್ ಆಗಲಿ, ಪ್ರಾಫಿಟ್ ಆದಮೇಲೆ ಮುಗೀತು, ನಾನು ಮತ್ತೆ ತಿರುಗಿ ನೋಡೋದಿಲ್ಲ ಅದೇನಾಗಿದೆ ಅಂತ. ಹಾಗೇನೆ ಓಕೆನಾ? ಓಕೆ, ಕಲಿಬೇಕು ಅನ್ನೋರು ಭಾನುವಾರದ ಬ್ಯಾಚ್ನ ಚೆನ್ನಾಗಿ ಕಲಿಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್, ಹ್ಯಾಪಿ ವೀಕೆಂಡ್.